ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆ ಪ್ರಕಾರ ಇಬ್ಬರು ಮಾತಾಡಿದ್ದೀವಿ. ಆ ಪ್ರಕಾರ ಸರ್ ಸಿಎಂ ಈ ಬದಲಾವಣೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪರಿಸ್ಥಿತಿ ನಿಮ್ಮ ನೀವು ಅದಕ್ಕೆ ನಮ್ಮ ಮುಂದೆ ತಗೋಬತ್ತೆ ನಮ್ಮಲ್ಲಿ ಯಾವ ಪಕ್ಷ ಏನೇ ಸರ್ 2019 ಬಂದಾಗ ಸರ್ 2000 ಬಂದಾಗ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಿತ್ತು ಅಂತ ಹೇಳಿದೆ ಸರ್. ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವಂಥ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ ಸರ್ ನೀವು. ಹೇಳಕ್ಕೆ ತಯಾರಿಲ್ಲ. ಹಾಂ ಸರ್, ಆ ನಂಬಿಕೆ ಇದೆಯಲ್ಲ ಸರ್ ನಿಮಗೆ? ಇಲ್ಲ ವಿಚಾರ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಜೊತೆ ಮಾತಾಡ್ತೀನಿ. ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರಿಗೆ ನಂಬಿಕೆ ಇದೆಯಲ್ಲ ಸರ್? ನಂಬಿಕೆ ಇದೆಯಲ್ಲ ಸರ್? ಸರ್ ನಗುಮುಖದಲ್ಲೇ ಸಿಎಂ ಆಗ್ತೀರಾ ಸರ್? ಸರ್ ಅಪರಾಧಿ ಗಾಂಧೀಜಿಯವರು ನಮಗೆ ಖಂಡಿತವಾಗಿ ರಾಷ್ಟ್ರಪಿತ. ಅಹಿಂಸಾ ಚಳವಳಿಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಳ್ಳುವಲ್ಲಿ ಅವರ ಮಾಡಿದ ತ್ಯಾಗವನ್ನು ಪ್ರಪಂಚ ಮೆಚ್ಚುತ್ತದೆ. ಪ್ರಪಂಚ, ಭಾರತ ಮಾತ್ರ ಅಲ್ಲ, 80 ದೇಶಗಳು ಅವರ ಪ್ರತಿಭೆಯನ್ನು ಇಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಇವರು ಅವರ ಪುತ್ಥಳಿಯನ್ನು ಮಾಡಿ ಅನೇಕ ಪ್ರದರ್ಶನ ಮಾಡ್ತಾರೆ, ಗೋಡ್ಸೆಯನ್ನ ವೈಭವೀಕರಿಸ್ತಾರೆ. ಮತ್ತೆ ಹೇಳ್ತಾರೆ ನಾವು ಗಾಂಧಿ ಹೆಸರನ್ನು ಗಟ್ಟಿ ಮಾಡುವಂತ ದೃಷ್ಟಿ ಅಂತ ಹೇಳ್ತಾರೆ. ಇದು ಒಂದು ಏನು ಹಿಪೋಕ್ರಸಿ. ಇವರು ಕೋರಿಕೆಯ ಒಂದು ಪ್ರದರ್ಶನ ಮಾಡ್ತಕ್ಕಂಥದ್ದೇ. ಇವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಎಲ್ಲರ ಮೇಲೆಯೂ ಇವರಿಗೆ ಗೌರವ ಇಲ್ಲ. ಇವರ ಕೃತ್ಯಗಳೆಲ್ಲವೂ ದೇಶ ಪ್ರೇಮಿಗಳ ಪರವಾಗಿ ಇರ್ತಕ್ಕಂಥ ಕೃತ್ಯಗಳೆಲ್ಲ ಎಲ್ಲವೂ ಕೂಡ. ಇದನ್ನ ನಾವು ಜನಸಮುದಾಯ ಅರ್ಥ ಮಾಡಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ಪಟ್ಟಿಯನ್ನು ಪ್ರತಿ ವರ್ಷ ತಹಸೀಲ್ದಾರ್ ಮಾಡಬೇಕಂತ ಇದೆ. ಅದರ ಪ್ರಕಾರವೂ ಕೂಡ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ, ಕೇವಲ 212 ಮಂದಿಯ ಆಕ್ರಮಣಕಾರರದ್ದು ಪಟ್ಟಿಯನ್ನು ಮಾಡಿದ್ದಾರೆ. ಕೇವಲ 212 ಮಂದಿ. ಒಂದು 600 ಎಕರೆ ಇಲ್ಲರೆ ಅವರು 592 ಎಕರೆ ಅತಿಕ್ರಮಣ ಬೆಟ್ಟಂಗಿ ತಾಲೂಕಿನಲ್ಲಿ ಹಿಡಿತಾರೆ. ಆದರೆ ಅತಿಕ್ರಮಣದಾರದ್ದು ಪ್ರಮಾಣ ತುಂಬ ಇದೆ. ಮಾತ್ರ ಅಲ್ಲ, ಅದರಲ್ಲಿ ಎಕ್ಸ್ಟೆಂಟ್ ಕೂಡ ತುಂಬ ಇದೆ. ಇದೊಂದು ಕಾಟಾಚಾರಕ್ಕಾಗಿ ಮಾಡುವಂಥ ವರ್ಷ ಇದನ್ನೇ ಮಾಡ್ತಾರೆ, ಹಾಕಿಬಿಡ್ತಾರೆ ಅಷ್ಟೇ. ಆದ್ದರಿಂದ ಸಮಗ್ರವಾದ ಸರ್ವೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಧರ್ಮಸ್ಥಳ ಗ್ರಾಮದ್ದು, ದೊಡ್ಡ ಗ್ರಾಮ, ನಾವು ಎಲ್ಲ ಅದರದ್ದು ದಾಖಲೆಗಳನ್ನು ತೆಗೆದಿದ್ದೇವೆ. ಅಲ್ಲಿಯೇ ಸುಮಾರು 400ರಿಂದ 500 ಎಕರೆ ಸರ್ಕಾರಿ ಭೂಮಿ ಇದೆ. ಅದರಲ್ಲಿಯೂ ಕೂಡ ಅಲ್ಲಿಯ ಭೂಮಾಲಕರು ದೊಡ್ಡವರು, ಕೆಲವು ಅತಿಕ್ರಮಣ ಮಾಡಿರುವಂಥದ್ದು ಇದೆ, ಅಥವಾ ತನ್ನ ಸ್ವಾಧೀನದಲ್ಲಿದೆ ಅಂತ ಹೇಳ್ಕೊಂಡಿದ್ದಾರೆ, ಅಥವಾ ತನ್ನ ತೂಕಿ ಅಂತ ಹೇಳ್ಕೊಂಡು ಅದನ್ನು ಅವ್ರು ಹಾಗೆ ಇಟ್ಕೊಂಡಿರೋದು. ಬಟ್ ನಿಶ್ಚಿತವಾಗಿಯೂ ಕೂಡ 400-500 ಎಕರೆಯಲ್ಲಿ ಇದೆ. ಆದರೆ ಅಲ್ಲಿರುವಂಥ ದಲಿತರದ್ದು 116 ಮಂದಿಯವರು ಔಟ್ಸೈಡ್ಗಾಗಿ ಸಹ ಅಪ್ಲೈ ಕೂಡ ಮಾಡಿರುವಂಥದ್ದು ಇನ್ನೂ ಕೂಡ ಮಂಜೂರಾಗಿರುವ ಅವರಿಗೆ ಆಗಿದೆ. ಆದರೆ ಇಷ್ಟು ಭೂಮಿ ಸರ್ಕಾರಿ ಭೂಮಿ ಲಭ್ಯ ಇದೆ. 1 ಎಕರೆ ಪ್ರಕಾರ ಕೊಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆದರೆ ಇಚ್ಛಾಶಕ್ತಿ ಇಲ್ಲ ಸರ್ಕಾರದಲ್ಲಿ. ಆದ್ದರಿಂದ ಇದನ್ನು ನಾವೀಗ ಒತ್ತಡವನ್ನು ಮಾಡ್ತಾ ಇದ್ದೇವೆ. ನಾನು 25ರಲ್ಲಿ ಇದೊಂದು ನಮ್ಮ ಪ್ರಮುಖವಾದ ಬೇಡಿಕೆ ಆಗಿರ್ತದೆ. ಇನ್ನು ಇದರಲ್ಲಿ ನಾವು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕು ಅಂತ ತೆಗೆದಿದ್ದೇವೆ. ಶಿಕ್ಷಣ ಅಂತ ಹೇಳಲಿಕ್ಕೆ ಕಾರಣ ಇದೆ. ಸೊ ಅದನ್ನು ನಮ್ಮ ಸುರೇಶ್ ಅವರು ವಿವರಿಸ್ತಾರೆ. ಅದಕ್ಕೋಸ್ಕರ ರಾಯಚೂರಿನ ಸಿದ್ದರಾಮ್
ಜಂಬಲ್ದನ್ನಿ ರಂಗಮಂದಿರದಲ್ಲಿ ಸಮ್ಮೇಳನ ಇದೆ. ಸೊ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ನಾಡಿನ ಹೆಸರಾಂತ ಸಾಹಿತಿ, ವಾಗ್ಮಿಗಳು, ಕನ್ನಡ ಪ್ರಾಧ್ಯಾಪಕರಾಗಿರುವ ಮತ್ತು ಈ ಭಾಗದ ಮಹಿಳಾ ಚಿಂತಕಿಯಾಗಿರ್ತಕ್ಕಂಥ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಆಯ್ಕೆಗೊಂಡಿದ್ದಾರೆ. ಸೊ ಅವರ ಸಾರಥ್ಯದಲ್ಲಿ ನಡೀತಕ್ಕಂಥ 2 ದಿನಗಳ ಈ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ಹೆಸರಾಂತ ಚಿಂತಕರಾಗಿರುವ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟಿಸಲಿದ್ದಾರೆ. ಪ್ರಖ್ಯಾತ ಸಾಹಿತಿ ಪ್ರೊಫೆಸರ್ ಎಲ್ ಹನುಮಂತಯ್ಯನವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಇಂಥ ಸಮ್ಮೇಳನದಲ್ಲಿ ನಾಡಿನ ಪ್ರಮುಖ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ 2 ದಿವಸಗಳ ನಡೆಯತಕ್ಕಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ, ಪುಸ್ತಕ ಬಿಡುಗಡೆ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮತ್ತು ಸರ್ವರಿಗೂ ಸಂವಿಧಾನ, ಮೀಸಲಾತಿ ಒಳಗೆ ಮತ್ತು ಹೊರಗೆ ಈ ವಿಷಯಗಳ ಕುರಿತು ಚಿಂತನೆಗಳನ್ನು, ಗೋಷ್ಠಿಗಳನ್ನು ನಡೆಯಲಿದ್ದಾವೆ. ಜೊತೆಗೆ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹಗಳನ್ನು ಕೂಡ ಅಲ್ಲಿ ಗೋಷ್ಠಿಗಳಲ್ಲಿ ಕಾಣಲ್ಪಡುತ್ತವೆ. ಇಂಥ ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಗೌರವ ಪ್ರಶಸ್ತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಈ ಸಮಾರೋಪ ನುಡಿಯನ್ನು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಆಡಲಿದ್ದಾರೆ. ಹೀಗೆ ಅನೇಕ ಸಾಧಕರಿಗೆ ಸನ್ಮಾನ, ವಿಶೇಷ ಗೌರವ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಇಂಥ ಸಮ್ಮೇಳನಕ್ಕೆ ಈ ಭಾಗದ ಅನೇಕ ಸಾಹಿತಿಗಳು ಕೂಡ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಈ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ಈ ಭಾಗದ ಜನರನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿವರೆಗೆ ಈ ದಲಿತ ಸಾಹಿತ್ಯ ಸಮ್ಮೇಳನ ಕಳೆದ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.